ನಮಸ್ಕಾರ. ಇವರು ಗಂಗಾಧರ್ ಅಂತ. ನಮಸ್ತೆ ಸರ್. ಏನೋ ನಮಗೆ ಅಡ್ವೈಸ್ ಮಾಡಕ್ ಬಂದಿದ್ರು, ಅದಕ್ಕೆ ಎತ್ತಾಕ ಬಂದಿದ್ದೀನಿ ಕಾರಲ್ಲಿ. ಹೇಳಿ ಅಣ್ಣ, ಏನಣ್ಣ ಅದು? ಅಣ್ಣ, ಇಲ್ಲ ಯಾವುದೋ ಆಕ್ಸಿಡೆಂಟ್ ಆಗಿತ್ತು. ನಾನು ಹೆಬ್ಬಾಳ ಕಡೆಯಿಂದ ಬರ್ತಿದ್ದೆ, ಕಂಡ್ರಿ ಟೀ ಕೊಡ್ಸಿದ್ರಿ, ಕುಡ್ದೆ. ಹೇಳ್ಬಾರ್ದಾಗಿತ್ತು, ಹೇಳ್ಬಿಟ್ಟಿದ್ದೀನಿ ಬಾಯಿ ಬಿಟ್ಟು. ಇವಾಗ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಾನು ಹೇಳತ್ತು ತಪ್ಪಾಗಿರೋ ಕ್ಷಮಿಸ್ಬಿಡಿ. ಹೇಳಿ ಅಣ್ಣ. ಅಣ್ಣ, ನೀವು EMI ಗಳಿಗೆ ಸಹಾಯ ಮಾಡ್ತಿದ್ಯಾ ನಮ್ಮ ಡ್ರೈವರ್ ಅಣ್ಣಂದಿರಿಗೆ. ದಯವಿಟ್ಟು ಅದನ್ನ ಸ್ವಲ್ಪ ಕಮ್ಮಿ ಮಾಡಿ ಅಣ್ಣ. ಮಾಡ್ಲೇಬೇಡ್ರಿ ಅಂತ ಹೇಳಲ್ಲ, ಕಮ್ಮಿ ಮಾಡ್ರಿ. ಅವ್ರು ಯಾವ್ದಕ್ಕೋಸ್ಕರ EMI ಪೆಂಡಿಂಗ್ ಇಟ್ಕೊಂಡವ್ರೆ. EMI ಕಟ್ಟಕ್ ಆಗ್ದಿದ್ಮೇಲೆ ಅವ್ರು ಏನಕ್ಕೆ ಗಾಡಿ ತಗೊಬೇಕಣ್ಣ? ಅವ್ರಿಗೆ ಆಕ್ಸಿಡೆಂಟ್ ಆಗೈತಾ, ಹೋಗಿ ಸಹಾಯ ಮಾಡ್ರಿ. ಗಾಡಿ ರೆಡಿ ಮಾಡ್ಸಕ್ ಕಾಸಿರಲ್ಲ ಅಣ್ಣ ಟೈಮಲ್ಲಿ ಅವ್ರಿಗೆ. ಹಾಸ್ಪಿಟ್ಲ್ಗೆ ಹೋಗಿಲ್ಲ, ಹಾಸ್ಪಿಟ್ಲಲ್ಲಿ ಇರ್ತಾರೆ, ಹಾಸ್ಪಿಟ್ಲಲ್ಲಿ ಜಾಸ್ತಿ ಆಗಿರುತ್ತೆ, ಅವಾಗ ದುಡ್ಡಿರಲ್ಲ ಅಣ್ಣ ಅವ್ರಿಗೆ. ದಯವಿಟ್ಟು ನನ್ನ ಮಾತನ್ನ ತಪ್ಪಾಗಿ ತಿಳ್ಕೊಂಡ್ರೆ ಕರೆಕ್ಟು. ಖಂಡಿತ ಸ್ನೇಹಿತರೆ, ಇವರು ಗಂಗಾಧರ್ ಸರ್ ಹೇಳಿದ್ದಾರೆ. ಇವ್ರಿಗೋಸ್ಕರನಾದ್ರೂ ನಾವು ತಿಳ್ಕೊಂಡು ದಯವಿಟ್ಟು ನೀವು ಕರೆಕ್ಟ್ ಟೈಮ್ಗೆ EMI ಕಟ್ಟಿ. ಪಾಪ ಅವರು ನಿಮ್ಮ ಗಾಡಿಗಳನ್ನ ಫೈನಾನ್ಸ್ ಕೊಟ್ಟಿರ್ತಾರೆ, ಅವ್ರಿಗೂ ನಡಿಬೇಕು, ನಿಮ್ಗೂ ನಡಿಬೇಕು. ಮೂರ್ ಕಂತಿದ್ರೆ ದಯವಿಟ್ಟು ಗಾಡಿ ಓಡಿಸ್ಬೇಡಿ ಅಲ್ವಣ್ಣ. ಸೀಸಿಂಗ್ ಆಯ್ತು ಅಂತ ಹೇಳಿ ಹಿಡ್ಕೊಂಡೋದ್ರೆ ಪೂರ್ತಿ ಸೆಟ್ಲ್ಮೆಂಟ್ ಮಾಡಿಸ್ಕೊಂತಾರೆ. ದಯವಿಟ್ಟು ಓಡಿಸ್ಬೇಡಿ. ಅಣ್ಣ, ಬ್ರದರ್ ನಿಮ್ಮ ಹೆಸರು ಅಣ್ಣ? ಶಿವರಾಜ್ ಅಂತ. ಅಣ್ಣ, ನಿಮ್ಮ ಹೆಸರು? ಗಗನ್. ನಿಮ್ ಗಾಡಿ ಆಕ್ಸಿಡೆಂಟ್ ಆಗಿತ್ತಲ್ವಾ? ಕ್ಲಿಯರ್ ಆಯ್ತಾ? ಎಲ್ಲಿಂದ ಬಂದೆ ನಾನು? ತುಮಕೂರಿಂದ. ಹೌದಾ? ಏನಾದ್ರು ಕೊಟ್ರ ಕಾಸು ನನಗೆ? ಕರೆಕ್ಟ್ ಆಗಿ ಹೇಳಿ, ವಿಡಿಯೋ ಆಗ್ತಾ ಐತೆ. ಏನಾದ್ರು ಕೊಟ್ಟಿದ್ರೆ ಆಮೇಲೆ ಬೇಕಾದ್ರೆ ಕಮೆಂಟ್ ಹಾಕಿ, ಆಯ್ತಾ? ಅಣ್ಣ, ನಿಮ್ಮನ್ನೇನಾದ್ರೂ ನಾನು ಕರ್ಸಿದ್ನಾ? ನೀವು ಇವರೆಲ್ಲ ನಮ್ಮನ್ನ ನೋಡಿ ನಿಲ್ಸಿ ತುಂಬಾ ಜನ ಮಾತಾಡ್ಸ್ಕೊಂಡೋದ್ರು. ಓಕೆ ಅಣ್ಣ, ಇರ್ಲಿ, ಖುಷಿ ಆಯ್ತು. ಆಮೇಲೆ ಇನ್ಮೇಲಿಂದ ದಯವಿಟ್ಟು ನಿಮ್ಮ ಗಾಡಿ EMIಗಳ್ನ ನೀವೇ ಆದಷ್ಟು ಕಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ನಮ್ಮ ಥರ ತೊಂದರೆಲಿರೋರು ಅವ್ರಿಗೆ ತುಂಬಾ ಜನ ಸಿಗ್ತಾ ಇರ್ತಾರೆ. ಆಕ್ಸಿಡೆಂಟ್ ಆಗಿದ್ರೆ, ಹಾಸ್ಪಿಟ್ಲ್ ಖರ್ಚಿದ್ರೆ, ಅಥವಾ ಯಾರಿಗಾನ ಕಾಯಿಲೆ ಬಂದಿದ್ರೆ ಅಂಥವ್ರಿಗೆ ಸಹಾಯ ಮಾಡಲಿ. EMIಗೆ ಕಾಸು ಕೇಳೋದು, ಅಣ್ಣ 3,000 ರೂಪಾಯಿ ಕೊಡಿ, ಅಣ್ಣ 6,000 ರೂಪಾಯಿ ಕೊಡಿ ಅಂತ ಮೆಸೇಜ್ಗಳು ಹಾಕೋದು ದಯವಿಟ್ಟು ಕಮ್ಮಿ ಮಾಡಿ ಸ್ನೇಹಿತರೆ. ನಾನು ಏನಾನ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಕಾಮೆಂಟಲ್ಲಿ ನಿಮ್ಗೆ ಇಷ್ಟ ಬಂದಂಗೆ ಹಾಕೊಳ್ಳಿ. ಇಲ್ಲ, ನಮ್ಮ ಪ್ರೀತಿಯಿಂದ ಅಣ್ಣ ಯಾವತ್ತೂ ಯಾರನ್ನು ನನ್ನ ದುಡ್ಡು ಕೇಳಿಲ್ಲ ಅಣ್ಣ. ಇದೆಲ್ಲ ತಪ್ಪು. ಅಂದ್ರೆ ಪಾಪ ಎಲ್ಲ ನನ್ನ ತುಂಬಾ ಪ್ರೀತಿಯಿಂದ ಫಾಲೋ ಮಾಡ್ತಾರಣ್ಣ. ನಾನು ದುಡ್ಡು ಕೊಡ್ತೀನಿ ಅಂತ ಯಾರು ಫಾಲೋ ಮಾಡ್ತಾರ, ಎಲ್ಲ ನಿಮ್ ತರನೇ ಅಣ್ಣ. ನಮ್ಗೆ ಎಲ್ಲ ಜೆನ್ಯೂನು, ನೀವೆಲ್ಲ ನಮ್ಗೆ ನೋಡಿ ಎಲ್ಲ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತೀರಾ, ಅಷ್ಟು ಸಾಕಣ. ನಾವು ಡ್ರೈವರ್ ಆಗಿ ಅಂದ್ರೆ ಮಾಮೂಲಿ ಮನುಷ್ಯನಾಗಿ ಹುಟ್ಟಿ ಡ್ರೈವರ್ ಆಗಿರೋದಕ್ಕೆ ಸಾರ್ಥಕ ಅನಿಸ್ತಾ ಇದೆ. ಹ್ಯಾಟ್ಸ್ ಆಫ್ ಎಲ್ಲರಿಗೂ. ತುಂಬ ಹೃದಯದ ಧನ್ಯವಾದಗಳಣ್ಣ. ಎಲ್ಲರಿಗೂ ಸಪೋರ್ಟ್ ಮಾಡಿ. ಆದಷ್ಟು ಡ್ರೈವರ್ಗಳಿಗೆ ಬೆಲೆ ಕೊಡಿ. ಕಷ್ಟಪಟ್ಟು ನೈಟ್ ಅಂಡ್ ಡೇ ದುಡಿತಾ ಇರ್ತಾರೆ, ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ. ಆದಷ್ಟು ಒಂದು ರೆಸ್ಪೆಕ್ಟ್ ಇರಲಿ ಅಣ್ಣ. ಥ್ಯಾಂಕ್ ಯು, ಲವ್ ಯು ಆಲ್.